ಬೆಂಡೆಕಾಯಿ ಹೆಂಗೆ ಸರ್ ಕೆಜಿ 50 ರೂಪಾಯಿ ಸರ್. ಯಾವ ಊರಣ್ಣ? ಸರ್ ಬೆಳಗುಂಬ. ನೀವೇ ಬೆಳೆದಿರೋದಾ? ಹಾಂ ಸರ್. ಫ್ರೆಶ್ ಆಗಿದೆ ಬೆಂಡೆಕಾಯಿ ಎಲ್ಲ. ಸರ್ ಬರ್ತಾ ಇರ್ತೀರಾ? ಹ್ಞೂ ಸರ್, ವಾರ ಬರ್ತೀವಿ. ಬರ್ತೀರಾ? ಏನೆಲ್ಲ ತಗೊಳ್ತಾ ಇರ್ತೀರಾ ಸರ್? ಹ್ಞೂ ಸರ್, ಇಲ್ಲೇ ತಂತೀವಲ್ಲ. ಯೂನಿವರ್ಸಿಟಿ ಒಳಗೆ ತರಕಾರಿಗಳೆಲ್ಲ ಚೆನ್ನಾಗಿ ಸಿಗುತ್ತಾ? ಚೆನ್ನಾಗಿ ಸಿಗುತ್ತೆ, ಎಲ್ಲ ಸಾವಯವ. ಮತ್ತೆ ಹೋಮ್ ಪ್ರಾಡಕ್ಟ್ಸು. ಏನೇನು ತಗೊಳ್ತೀರಾ ಸರ್? ಸರ್ ಇಲ್ಲಿ ನಮ್ಗೆ ಏನಂದ್ರೆ ನಾನ್ ಟ್ರೆಡಿಷನಲ್ ಮಾಮೂಲಿ ಸಂತೆನಲ್ಲಿ ಸಿಗದಲ್ಲೇ ಇರೋಂಥದ್ದು ಇಲ್ಲಿ ಸಿಗುತ್ತೆ. ಇಲ್ಲಿ ಸಿಗುತ್ತೆ. ಅದೇ ನಾವು ಊರುಗಳಲ್ಲಿ ಸಂತೆ ಮಾಡ್ತಿದ್ರಲ್ಲ ಆ ಥರದ ಒಂದು ಇದು ನೋಡ್ತಾ ಒಂಥರ ಸಂತೆ ಥರನೇ ಅನಿಸ್ತಿದೆ. ನಾವೆಲ್ಲ ಊರಲ್ಲಿ ಇದ್ದಾಗ ಈ ಥರ ಸಾವಯವ ಸಂತೆ ಅಂತ ಇರ್ಲಿಲ್ಲ. ನಾವು ಹೊರಗಡೆ ಹೋಗಿ ತಗೋತಾ ಇದ್ವಿ. ಅಷ್ಟು ಫ್ರೆಶ್ ತರಕಾರಿಗಳು ಅಂತ ಅನ್ನಿಸ್ತಾ ಇರ್ಲಿಲ್ಲ. ಈಗ ಆರ್ಗ್ಯಾನಿಕ್ ಸಂತೆ ಅಂತಾನೆ ಮಾಡಿ ಪ್ರತಿ ಭಾನುವಾರ ಇಲ್ಲಿ ಇಡೀ ಬೀದಿ ಫುಲ್ ಸ್ಟ್ರೀಟ್, ಯೂನಿವರ್ಸಿಟಿ ಸ್ಟ್ರೀಟ್ ಪೂರ್ತಿ ಇದಾಗ್ತಿದೆ. ಪ್ರತಿ ವಾರದಿಂದ ವಾರಕ್ಕೆ ಇದು ಇಂಪ್ರೂವ್ ಆಗ್ತಾ ಇದೆ. ಒಂದಲ್ಲ ಒಂದು ಅಡಿಷನ್ಸ್ ಆಗ್ತಾನೆ ಇರೋದನ್ನ ನಾವು ನೋಡ್ಬೋದು. ಬರ್ತಾ ಇದೆ ನೋಡಿ, ತುಂಬಾ ಫ್ರೆಶ್ ಆಗಿದೆ. ಆಮೇಲೆ ಆರ್ಗ್ಯಾನಿಕ್ ಅಂತ ಹೇಳಿ ಯಾವುದೇ ಪಾಯ್ಸನ್ ಫ್ರೀ, ಯಾವುದೇ ಆರ್ಟಿಫಿಷಿಯಲ್ ಗೊಬ್ಬರಗಳಾಗ್ಲಿ ಏನೂ ಹಾಕದೆ ನ್ಯಾಚುರಲ್ ಆಗಿ ಬೆಳೆಸ್ತೀವಿ ಅಂತ ಹೇಳ್ತಾರೆ. ತುಂಬಾ ತಿಂಗಳಿಂದ ತಗೊಂಡು ಹೋಗ್ತಿದ್ವಿ. ತುಂಬಾ ಚೆನ್ನಾಗಿದೆ. ಮತ್ತೆ ರಿಪಿಟೇಟಿವ್ ಆಗಿ ಇದಕ್ಕೋಸ್ಕರ ಬಂದು ತಗೋತಾ ಇದ್ದೀವಿ. ನೀವು ಅಂದ್ರೆ ಏನೇನು ತಗೊಳ್ತೀರಾ ಬಂದಾಗ? ಯೂಶುವಲಿ ತರಕಾರಿ ಮತ್ತೆ ತರಕಾರಿಗಳು ತಗೋತೀವಿ, ಹಣ್ಣುಗಳು ತಗೋತೀವಿ, ಮತ್ತೆ ರಾಗಿ ಹುರಿ ಹಿಟ್ಟು ಆ ತರದ್ದು ಎಲ್ಲ ಮಾಡ್ತಾರೆ. ಜೋಳದ ರೊಟ್ಟಿ ಮಾಡ್ತಾರೆ. ಹನಿ ಇದೆ, ಆರ್ಗ್ಯಾನಿಕ್ ಬೆಲ್ಲ ಇದೆ, ಗಂಧದ ಕಡ್ಡಿಗಳಿದೆ, ಪ್ರತಿಯೊಂದು ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಬಂಧುಗಳೇ ನೋಡಿ, ನಾನು ತುಮಕೂರಲ್ಲಿ ಇದ್ದೀನಿ. ತುಮಕೂರಲ್ಲಿ ಯೂನಿವರ್ಸಿಟಿ ಅಲ್ಲಮ್ಮ ಇದು. ಇಲ್ಲಿ ಆರ್ಗ್ಯಾನಿಕ್ ಮೇಳ ಅಂತ ನಡೆಯುತ್ತೆ. ಯಾವರಮ್ಮ ಸೊಪ್ಪೆಲ್ಲ? ಸೊಪ್ಪೆಲ್ಲ ಹನುಮಂತಪುರನಾ? ಏನು ಸೊಪ್ಪಿದೆ? ದಂಟಿದೆ, ಕೊತ್ತಂಬರಿ, ಮೆಂತ್ಯ, ಟಬಾಕ್ಸಿ, ಎಲ್ಲ ನೀವೇ ಬೆಳಿತೀರಲ್ವಾ? ನೋಡಿ, ಇದು ಆರ್ಗ್ಯಾನಿಕ್ ಮೇಳ ಅಂತೇಳಿ ತುಮಕೂರಲ್ಲಿ ಪ್ರತಿ ಭಾನುವಾರ ನಡೆಯುತ್ತೆ. ಪ್ರತಿ ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುತ್ತೆ. ಎಲ್ಲ ಹಳ್ಳಿಯಿಂದ ರೈತರು ಅವರೇ ತರ್ತಾರೆ. ಯಾವರು? ಎಲ್ಲ ನೀವೇ ಬೆಳೆದಿರೋದಾ? ಏನು ಸೊಪ್ಪು ಇದು? ಮಿಕ್ಸಿಂಗ್ ಸೊಪ್ಪು. ಪ್ರತಿ ಭಾನುವಾರನೂ ಬರ್ತೀರಾ ನೀವು? ಪ್ರತಿ ಭಾನುವಾರ ನಡೆಯುತ್ತೆ ಆರ್ಗ್ಯಾನಿಕ್ ಮೇಳದ್ದು. ಇಲ್ಲಿ ಬರ್ತೀರಾ? ನಿಮ್ದು ಯಾವೂರಮ್ಮ? ಬೆಳಗುಂಬನಾ? ಎಲ್ಲ ನೀವೇ ಬೆಳಿತೀರಾ? ಪ್ರತಿ ಭಾನುವಾರನೂ ಬರ್ತೀರಲ್ಲ. ಇದ್ಯಾ ಸೊಪ್ಪಮ್ಮ? ಅದು ದಂಟಿಂದು. ಪಾಲಕ್ಕು ಎಲ್ಲ. ಇದು ಮೂಲಂಗಿದು. ನೋಡಿ, ಪ್ರತಿ ಭಾನುವಾರ ನಡೆಯುತ್ತೆ. ಶುಂಠಿನಾ? ಶುಂಠಿ ನೋಡಿ, ಅಲ್ಲಿಂದನೂ ಅಷ್ಟೇ ಯೂನಿವರ್ಸಿಟಿ ಒಳಗೆ. ಮತ್ತು ನೀವು ಈ ಕಡೆ ಇಲ್ಲಿ ಈ ಕಡೆನೂ ಇದೆ, ಫುಲ್ ಉದ್ದಕ್ಕಿದೆ. ನಿಮಗೆ ಎಲ್ಲ ರೀತಿ ತರಕಾರಿಗಳಾಗಲಿ ಎಲ್ಲ ಸಿಗುತ್ತೆ. ಸೊಪ್ಪು ಅದು ಫ್ರೆಶ್ ತರಕಾರಿಗಳು ಸಿಗುತ್ತೆ. ತರಕಾರಿಗಳು ಸಿಗುತ್ತೆ. ಏನಮ್ಮ ಇದು ಪೇಪರ್ ಅವಲಕ್ಕಿನಾ? ಹೆಂಗಮ್ಮ ಸೇರು? ಹೌದಾ? ಯಾವೂರಮ್ಮ ನಿಮ್ಮದು? ಹೌದಾ? ಓಕೆ ನೋಡಿ, ಅದೇ ರೀತಿ. ಯಾವೂರಮ್ಮ? ಕೊಡಲ್ಲ. ಎಲ್ಲ ನೀವೇ ಬೆಳ್ದಿರವಾ? ಬಟಾಣಿ ಇದೆ, ಬೆಂಡೆಕಾಯಿ ಇದೆ, ಎಲ್ಲ ಫ್ರೆಶ್ ಆಗಿ. ಅದೇ ರೀತಿ ನೋಡಿ, ಇದು ಇದೇನಮ್ಮ? ಇದು ನೆಲ್ಲಿಕಾಯಿ. ಬಾಳೆಹಣ್ಣು ನಾಟಿದಾ? ಯಾವೂರಮ್ಮ ನೀವು? ಹನುಮಂತಪುರ. ಇದು ಕೂಡ ಇದೆ ಬಾಳೆಹಣ್ಣಿಂದ. ನಮ್ಮಲ್ಲಿ ಬೂದುಗುಂಬಳಕಾಯಿ, ಬೆಟ್ಟಲಿಕಾಯಿ, ಬಾಳೆಹಣ್ಣು. ಬಾಳೆಹಣ್ಣಿನ ಇದು ರಸ ಜ್ಯೂಸು. ಇದು ಬೆಟ್ಟಲಕಾಯಿ. ಗರಿಕೆ. ಗರಿಕೆ. ಅಕ್ಷೆ. ಇದು ಮಾವಿನ ಚಿಗುರು. ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಒಂದು 10-15 ಐಟಮ್ ಮಾಡ್ತೀನಿ. ಅಲ್ಲಿ ಹಾಕಿದ್ರಲ್ಲ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ 20 ರೂಪಾಯಿ. ಎಲ್ಲ ಎಷ್ಟಣ್ಣ ರೇಟ್ ಇದೆಲ್ಲ? ಎಲ್ಲ 20 ರೂಪಾಯಿ ಸರ್. ಎಲ್ಲ ಖಾಲಿ ಆಗ್ಬಿಟ್ಟಿದೆಯಲ್ಲ? ಬೆಳಗ್ಗೆ 5ವರೆಗೆ ಬಂದಿರ್ತೀರ? 5:30. ನೋಡಿ, ಎಲ್ಲ ನೋಡಿದ್ರಿ ಜ್ಯೂಸ್ಗಳು ಬೆಟ್ಟದ ನೆಲ್ಲಿಕಾಯಿಂದ ಎಲ್ಲ ರೀತಿ ಸಿಗುತ್ತೆ ಆರೋಗ್ಯಕರದ್ದು. ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬಾಳೆ ದಿಂಡಿಂದು ಜ್ಯೂಸ್ ಕೊಡ್ತಾ ಇದ್ದಾರೆ. ಅಣ್ಣ ಏನೇನು ಹಾಕಿರ್ತೀರ ಇದಕ್ಕೆ? ಶುಂಠಿ, ಜೀರಿಗೆ ಎಲ್ಲ ಹಾಕಿರ್ತೀರಾ? ಬಾಳೆಹಣ್ಣಿನ ದಿಂಡಿಂದು ಕೊಟ್ಟಿದ್ದಾರೆ. ನೋಡ್ಬೋಣ. ಚೆನ್ನಾಗಿದೆ. ಆರೋಗ್ಯಕ್ಕೆ ಮುಖ್ಯ ಅಲ್ವಾ? ಬಾಳೆ ಎಲ್ಲ ಅರ್ದಿರ್ತೀರ? ಇದು ಬಾಳೆಹಣ್ಣು ಹೌದಲ್ಲ? ಅದರಲ್ಲೇ ಇದು ಮಾಡಬೇಕು. ಭಾನುವಾರ ಸಿಗ್ತಾರೆ ನಿಮಗೆ. ಯೂನಿವರ್ಸಿಟಿಯಲ್ಲಿ ಬಂದ ಪ್ರತಿ ಭಾನುವಾರ 5:30 ಇಂದ 10:00 ತನಕ ಇರ್ತಾರೆ. ಖಾಲಿ ಆಗ್ಬಿಡುತ್ತೆ. ನ್ಯಾಚುರಲ್ ಆಗಿರೋದು ಚೆನ್ನಾಗಿರುತ್ತೆ. ಬಾಳೆ ದಿಂಡಿಂದು ಅಷ್ಟೇ. ಭಾಳ ಒಳ್ಳೇದು ಆರೋಗ್ಯಕ್ಕೆ. ಬಾಳೆ ದಿಂಡಿಂದು ಸಖತ್ತಾಗಿದೆ. ನಮ್ಮದು ಸ್ಪೆಷಲ್ ರಾಗಿ ಹಾಲ್ಬಾಯಿ.
ರಾಗಿ ಅಲ್ಪ ಇದೆ. ರಾಗಿ ಇದು ಅಂತೀವಲ್ಲ ಇದೇನು? ಹೌದು ಕನ್ಸನು ಇದು ಪಂಚಾಮೃತದಿಂದ ಮಾಡಿರೋ ಕೇಕ್. ಅಂದ್ರೆ ಪಂಚಾಮೃತಕ್ಕೆ ಏನೇನು ಯೂಸ್ ಮಾಡ್ತಾರೆ, ಹಾಲು, ಮೊಸರು, ತುಪ್ಪ, ಅದರಿಂದ ಮಾಡಿರೋದು ಇದು. ಮತ್ತೆ ರಾಗಿ ಮತ್ತೆ ಬನಾನಾ ಯೂಸ್ ಮಾಡ್ಕೊಂಡು ಮಾಡಿರೋದು. ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕಿದ್ದೀರಾ? ಹೌದು, ಡ್ರೈ ಫ್ರೂಟ್ಸ್ ಎಲ್ಲ ಸ್ಟಫ್ ಆಗಿರುತ್ತೆ. ಇದ್ರೊಳಗಡೆ ಬನಾನಾನು. ಹೇಗಿದೆ ಪೀಸ್ ಎಲ್ಲ ಇದು? ಇದು 60 ರೂಪೀಸ್ ಬರುತ್ತೆ. 60 ರೂಪೀಸ್. ಮೈದಾ ಯೂಸ್ ಮಾಡಲ್ಲ, ಶುಗರ್ ಯೂಸ್ ಮಾಡಲ್ಲ. ಹೌದಾ? ಹೌದು. ಆ್ಯಂಡ್ ಇದು ಕೋಕೋನಟ್ ಮಿಲ್ಕಿಂದ ಮಾಡಿರೋ ಪಟ್ಟಿಂಗ್ ಇದು. ಇದಂಗಿದೆ ಸರ್ ರೇಟು? 60. ಓಕೆ. ಮತ್ತೇನಿದೆ ಸರ್ ನಿಮ್ಮ ಹತ್ರ? ಸೊ ಇದು ರಾಗಿ ಚಾಕ್ಲೇಟ್ ಲಡ್ಡು. ಚಾಕ್ಲೇಟ್ ಲಡ್ಡು? ರಾಗಿ ಚಾಕ್ಲೇಟ್ ಲಡ್ಡು. ಹೌದಾ? ರಾಗಿ ಮತ್ತೆ ಚಾಕ್ಲೇಟ್. ನೀವೇ ಮಾಡೋದು? ಹೌದು. ಹೇಗಿದೆ ಇದೆಲ್ಲ? ನಾನು ಸೊ ನಂದೇ ಇದೆಲ್ಲ ಫಾರ್ಮ್. ನಿಮ್ಮ ಹೆಸರು? ಮನು ಅಂತ ಸರ್. ಇದು ಮಾಮೂಲಿ ಪಂಚಾಮೃತ ಕೇಕು. ಇದು ಮತ್ತೆ ಬಿಳಿ ಜೋಳ ಬರುತ್ತಲ್ಲ, ಅಂದ್ರೆ ರೊಟ್ಟಿ ಮಾಡ್ತಾರಲ್ಲ, ಅದರಿಂದ ಮಾಡಿರೋ ಕುಕ್ಕೀಸ್. ಇದು ಕುಕ್ಕೀಸ್ ಅಂದ್ರೆ ಬಿಸ್ಕೆಟ್ಸ್. ಹೇಗಿದೆ ಸರ್ ಬಾಕ್ಸ್ ಇದು? ಇದು 150 ಸರ್. ಎಷ್ಟಿರುತ್ತೆ ಪೀಸ್? 100 ಗ್ರಾಮ್ಸ್ ಇರುತ್ತೆ. 12 ಪೀಸಸ್ ಬರುತ್ತೆ. ಓಕೆ. ಎಲ್ಲ ನೀವೇ ಮಾಡೋದಲ್ವಾ ಎಲ್ಲ? ಮತ್ತೆ ಇನ್ನು ಇದೆಲ್ಲ ಏನೋ ಇದೆ? ಅದು ನಂದೇ ಫಾರ್ಮುಲೇಷನ್ ಅಲ್ಲಿ ಮಾಡಿರೋ ಮಾಲ್ಟ್ ಇದು. ಮಾಲ್ಟ್. ಸೊ ಇದನ್ನ ಹೌದು, ಇದನ್ನ ತಗೊಳ್ಳೋದ್ರಿಂದ ಅಂದ್ರೆ ನೀರ್ಗೆ ಹಾಕೊಂಡು ಕುಡಿಬೇಕು. ಇದನ್ನ ತಗೊಳ್ಳೋದ್ರಿಂದ ನಿಮ್ಗೆ ಅಸಿಡಿಟಿ ಆಗಿರ್ಬೋದು, ಮತ್ತೆ ಯಾವ್ದಾದ್ರು ಜಾಯಿಂಟ್ ಪೈನ್ಸ್ ಆಗಿರ್ಬೋದು, ಆ ಥರದ್ದು ಏನೇ ಇದ್ರು ಕಡಿಮೆ ಆಗ್ತಾ ಬರುತ್ತೆ. ಅಂಡ್ ಹೆಣ್ಮಕ್ಳಿಗೆ ಈಗ ಮಂತ್ಲಿ ಪ್ರಾಬ್ಲಮ್ ಆಗಿರೋದು, ಥೈರಾಯ್ಡ್ ಇರೋದು, ಆ ಥರದ್ದು ಏನಿದ್ರು ರಿವರ್ಸ್ ಆಗ್ತಾ ಬರುತ್ತೆ. ಎಷ್ಟಿದೆ ಸರ್ ಇದು? ಇದು 650 ಇದೆ ಸರ್. ಡೈಲಿ ಒಂದ್ಸರಿ ಕುಡಿಬೋದಲ್ಲ? ಡೈಲಿ 2-3 ಟೈಮ್ಸ್ ಕುಡಿದ್ರು ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈಗ ಬೇರೆ ತೊಗೊಂಡ್ರೆ ಹೀಟ್ ಆಗುತ್ತೆ, ಆ ಥರದ್ದೆಲ್ಲ ಇರುತ್ತೆ. ಇದನ್ನ ತೊಗೊಂಡ್ರೆ ಯಾವುದೇ ರೀತಿ ಹೀಟ್ ಆಗೋದು ಆ ಥರದ್ದು ಏನು ಪ್ರಾಬ್ಲಮ್. ಸರಿ ಸರ್. ಇದರಲ್ಲಿ ಏನಿದೆ ಸರ್? ಇಲ್ಲ ಇದು ಮಾಡಿದ್ರಾ? ಅದು ಅಕ್ಕಿ ಕಡುಬು. ಅಕ್ಕಿ ಕಡುಬಾ? ಹಾಸನ್ ಸ್ಪೆಷಲ್. ಹಾಸನ್ ಸ್ಪೆಷಲ್. ಇದಕ್ಕೆ ಚಟ್ನಿ ಕೊಡ್ತೀರಾ? ಏನು ಕೊಡ್ತೀರಾ? ಹೌದು, ಚಟ್ನಿ. ಅದು ಹುಳಿಕಾಯಿಂದ ಮಾಡಿರೋ ಚಟ್ನಿ. ಹೌದಾ? ಇದನ್ನ ಹೇಳಿಲ್ವಾ ಮರ್ತಿದ್ರಿ ನೀವು? ಬೀನ್ಸ್ ಇಂದ ಮಾಡಿರೋ ಚಟ್ನಿ. ನೋಡಿ ಬಂಧುಗಳೇ, ಮನು ಸರ್ ಅವರು ರಾಗಿ ಹಾಲ್ಬಾ ಅಂತಿರ್ತಾರೆ ಸರ್. ಅಲ್ಲೇ ಭಾಳ ಖಾಲಿ ಆಗಿದೆಯಲ್ವಾ? 2-3 ಪ್ಲೇಟ್ ಹೋಯ್ತಾನ? ಡಬಲ್ 80 ಪೀಸಸ್. 80 ಪೀಸಸ್ ಹೋಯ್ತಾ? ರಾಗಿ ಹಾಲ್ಬಾ ಇದು ರಾಗಿ ಇದರಿಂದ ಮಾಡ್ತಾರೆ ಇದನ್ನ. ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಎಷ್ಟು ಸ್ಮೂತ್ ಆಗಿದೆ ನೋಡಿ, ಸಕ್ಕ ಸ್ಮೂತ್ ಆಗಿದೆ. ಅದೇ ಮನು ಸರ್ ಇದೊಂದು ಬಿಡಿ ಸರ್. ರಾಗಿ ಉರಿ ಇಟ್ಟು ಏನೇನು ಡ್ರೈ ಫ್ರೂಟ್ಸು? ರಾಗಿ ಉರಿ ಇಟ್ಟು ಚಾಕ್ಲೇಟ್, ಅಂದ್ರೆ ಚಾಕ್ಲೇಟ್ ಪೌಡರ್ ಯೂಸ್ ಮಾಡ್ತೀವಿ. ಕೋಕೋ ಪೌಡರ್ ಅಂತೇಳಿ. ಡ್ರೈ ಫ್ರೂಟ್ಸು ಆ್ಯಂಡ್ ಡೆಸಿಗೇಟೆಡ್ ಕೊಕೊನಟ್ ಯೂಸ್ ಮಾಡಿ. ಹೌದಾ? ಟೇಸ್ಟ್ ಮಾಡಿ ನೋಡ್ಬಿಡೋಣ. ನೋಡಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸಾಕಾಗಿದೆ. ಇಲ್ಲೇ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಫ್ರೆಶ್ನೆಸ್ ಇದೆ ಅಂತೇಳಿ. ಟೇಸ್ಟ್ ಮಾಡೋಣ. ಇದು ಕೊಕೊನಟ್ ಸಾಕಾಗಿದೆ. ಕಾಯಿ ಹಾಲು ಇದರಲ್ಲೇ ಗೊತ್ತಾಗುತ್ತೆ ನೋಡಿ ಫ್ರೆಶ್ನೆಸ್ ಹೇಗಿದೆ ಅಂತ. ಸೂಪರ್ ಆಗಿದೆ. ಹಿಂಗೆ ಹೇಳ್ತಾ ಇಲ್ಲ, ಬಂದು ತಿಂದು ನೋಡಿ. ತುಮಕೂರಿಗೆ ಬೆಂಗಳೂರಿಂದ ಹೋಗೋರೆಲ್ಲ ಬನ್ನಿ. ಪ್ರತಿ ಭಾನುವಾರ ನಿಮಗೆ 5:30 10:00 ತನಕ. ಆದಷ್ಟು ಬೇಗ ಬೆಳಿಗ್ಗೆ ಬನ್ನಿ, ಬೇಗ 7:30-8 ಗಂಟೆ ಒಳಗೆ ಬನ್ನಿ. ಇಲ್ಲಾಂದ್ರೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಭಾಳಷ್ಟು. ಕಾಫಿನ ಇದು ಮಾಡ್ತಾ ಇದ್ದೀರಾ? ಹೌದು, ನಮ್ಮದು ಕಾಫಿ ಆ್ಯಂಡ್ ಟೀ ಇರುತ್ತೆ. ಸ್ಪೆಷಲ್ ಬಂದ್ಬಿಟ್ಟು ನಾವು ಹಾಲು ಬಳಸಲ್ಲ, ತೆಂಗಿನಕಾಯಿ ಹಾಲು ಬಳಸೋದು. ಇಲ್ಲಿ ಹಾಕಿದ್ದೀರಲ್ವ ನೀವು ಬೆನಿಫಿಟ್ಸು? ಹೇಳಿ ಸರ್. 25 ವಿಂಟರ್ ಸ್ಪೆಷಲ್ ಅಂತಲೇ ಇದೆ ಕೋಕೋನಟ್ ಇದ್ರದ್ದು. ಸರ್ ನಾವು ತೆಂಗಿನಕಾಯಿ ಹಾಲು ಬಳಸೋದು. ಇದೇನಾ? ತೆಂಗಿನಕಾಯಿ ಹಾಲು ಇದು? ಇದರಿಂದ ಕಾಫಿ ಮಾಡ್ತೀರಾ? ಹೌದು, ಕಾಫಿ ಡಿಕಾಕ್ಷನ್ ರೆಡಿ ಇರುತ್ತೆ. ಇಲ್ಲೇ ಪ್ರಿಪೇರ್ ಮಾಡ್ಕೊತೀವಿ. ಮತ್ತೇನೇನು ಕೊಡ್ತೀರಾ ಸರ್? ಟೀನೂ ಇರುತ್ತಾ? ಟೀನೂ ಇರುತ್ತೆ. ಟೀನೂ ಮಾಡ್ತಾ ಇದ್ದೀರಲ್ವಾ? ಸದ್ಯಕ್ಕೆ ಈಗ ಲಿಮಿಟೆಡಲ್ಲಿ ಟೀ ಕೊಡ್ತಾ ಇದ್ದೀವಿ. ಫ್ರಮ್ 6:30 to 10 ತನಕ ಇರುತ್ತೆ ಪ್ರತಿ ಭಾನುವಾರ. ಇದು ಆರ್ಗಾನಿಕ್ ಮಾಡಿ ಯೂನಿವರ್ಸಿಟಿ ಅಲ್ವಾ? ಯೂನಿವರ್ಸಿಟಿ ಒಳಗೆ ಯೂನಿವರ್ಸಿಟಿ. ನಮ್ಮದು ಶುಕ್ರವಾರ ಕೂಡ ಇರುತ್ತೆ. ಲಿಮಿಟೆಡ್ ಟೈಮ್ ಇಲ್ಲೇನೆ. ಲಿಮಿಟೆಡ್ ಟೈಮ್ ಬಂದ್ಬಿಟ್ಟು 7 to 9 ಇರುತ್ತೆ. ಅಲ್ಲ, ಬಟ್ ಶುಕ್ರವಾರ ಇದು ಆರ್ಗಾನಿಕ್ ಮೇಳ ಇರಲ್ವಲ್ಲ? ಆರ್ಗ್ಯಾನಿಕ್ ಮೇಳ ಇರಲ್ಲ. ನಾವು ರೆಗ್ಯುಲರ್ ಕಸ್ಟಮರ್ಗೋಸ್ಕರ ಒನ್ ಡೇ ಓಪನ್ ಮಾಡ್ತಿದ್ದೀವಿ ಅಷ್ಟೇ. ಎಷ್ಟು ಸರ್ ಟೀ ಕಾಫಿ ಇದು? ಸರ್ 25 ಈಗ ಆಫರ್ ಪ್ರೈಸ್ ಅಲ್ಲಿ. ಬೆಳಗುಂಬ ಇಲ್ಲೇ ಕುಂದೂರವರು ಸರ್. ನಾವು ಏನೇನು ಇಟ್ಟಿದ್ದೀರಮ್ಮ? ಸಿರಿಧಾನ್ಯದ ಎಲ್ಲಾ ತಿಂಡಿ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಸಾವಯವದಲ್ಲಿ ಬೆಳೆದಿರೋ ಸಿರಿಧಾನ್ಯಗಳಲ್ಲಿ ತಿಂಡಿ ಎಲ್ಲ ಮಾಡಿದೀವಿ ಸರ್ ನಾವು. ಎಲ್ಲ ನೋಡಿ ಏನೇನು ಇವೆಲ್ಲ ಏನೇನಿದೆ? ಚಟ್ನಿ ಪುಡಿಗಳು, ಉರ್ಗಡ್ಲೆ ಚಟ್ನಿ ಇದೆ, ಕಡ್ಲೆ ಬೀಜ ಚಟ್ನಿ ಇದೆ, ಅಕ್ಸೆ ಚಟ್ನಿ, ಪುಳಿಯೋಗರೆ ಪುಡಿ, ಮಸಾಲ ಐಟಮ್ಸ್ ಎಲ್ಲ ಇದೆ. ಇನ್ನು ನಿಮ್ಗೆ ಬೇಕಾದವು ಮೊಳಕೆ ಕಟ್ಟಿದ ಹುರುಳಿಕಾಳಲ್ಲಿ ಮಾಡಿದ್ವಿ, ಹುರುಳಿಕಾಳು, ಅವರೆಕಾಳು, ಈ ರೀತಿ ಎಲ್ಲಾ ತಿಂಡಿಗಳು ಮಾಡಿದ್ವಿ ಸರ್. ಎಲ್ಲ ಮಾಡಿದ್ದೀರಾ? ಎಲ್ಲ ನೀವೇ ಮಾಡೋದಮ್ಮ? ಹೌದು ಸರ್. ಪ್ರತಿ ವಾರನೂ ಇರುತ್ತಲ್ಲ? ಪ್ರತಿ ಸಂಡೆ ಬರ್ತೀವಿ ಸರ್. ಇದು ರಾಜಗಿರಿ ಕೆಂಪು ದಂಟಿನ ಸೊಪ್ಪು ಬರುತ್ತಲ್ಲ, ಆ ಬೀದಲ್ಲಿ ಮಾಡಿರೋ ಉಂಡೆ ಇದು. ಸೊಪ್ಪಿಂದ? ಹೌದು ಸರ್, ರಾಜಗಿರಿ ಸೊಪ್ಪಿನ ಬೀದಲ್ಲಿ ಮಾಡಿದೀವಿ. ನೋಡಿ ಸರ್, ಟೇಸ್ಟ್ ನೋಡಿ. ನೋಡ್ತೀನಿ ಒಂದ್ಸಲ. ನೋಡಿ ಸ್ವಲ್ಪ ಟೇಸ್ಟ್ ನೋಡ್ಬೋಣ. ಇದು ಸಜ್ಜಲ್ ಮಾಡಿದೀವಿ ನೋಡಿ, ಮಿಕ್ಸರು. ಸಗದ ಇದೆ. ಇದೇನಮ್ಮ? ಇದು ಸಜ್ಜಲ್ ಮಾಡಿದೀವಿ.
ನವಣೆ, ಸಜ್ಜೆ, ಬರಗು, ಸಾಮೆ ಈ ರೀತಿ ಎಲ್ಲಾ ವೆರೈಟಿಯಲ್ಲೂ ಮಾಡ್ತೀವಿ ಸರ್. ಚಟ್ನಿ ಪುಡಿ ಎಲ್ಲ ಕುಟ್ಟಿರೋದು ಸರ್ ನಮ್ಮ ಹತ್ರ ಇರೋದು. ಮಿಕ್ಸಿಗೆ ಯಾವ್ದು ಹಾಕಿಲ್ಲ. ಕಡ್ಲೆ ಬೀಜ, ಹುಚ್ಚಳ್ಳು ಕುಟ್ಟಿದಾಗ ಹಿಂಗೆ ಎಣ್ಣೆ ಬಿಟ್ಟಿರುತ್ತೆ ನೋಡಿ ಚಟ್ನಿ ಪುಡಿಗಳೆಲ್ಲ. ಮಿಕ್ಸಿಗೆ ಹಾಕಿದಾಗ ಎಣ್ಣೆ ಎಲ್ಲ ಬರ್ನಾಗ ಹೋಗಿರುತ್ತೆ. ನೀವು ಫೋನ್ ಮಾಡಿದ್ರು ಕೇಳಿದ್ರು ಕೊಡ್ತೀರಲ್ಲ? ಹೌದು ಸರ್, ಕೊಡ್ತೀವಿ ಸರ್. ಎಲ್ಲ ಸರ್ ಐಟಮ್ ಖಾಲಿ ಆದ್ಮೇಲೆ ಬಂದಿದೆ. ಎಲ್ಲ ಐಟಮ್ ಖಾಲಿ ಆಗ್ಬಿಟ್ಟಿದೆ, ಲೇಟ್ ಆಯ್ತು. ಅಂಜೂರ ಎಲ್ಲ ತುಂಬಾ ಬಿಳಿ ಪುಟ್ಟ, ಇದು ಬೆಂಡೆಕಾಯಿ ನಾವೇ ಬೆಳೆದಿರೋದು ಸರ್. ಅದು ಅವರೆಕಾಳು ಇವೆಲ್ಲ ಕಾಳೆಲ್ಲ ನಾವೇ ಬೆಳೆದು ಕಲ್ಲಲ್ಲಿ ಒಣಸಿರೋದು. ಎಲ್ಲ ಐಟಮ್ ಖಾಲಿ ಆಗ್ಬಿಟ್ಟಿದೆ. ಯಾವ ಖಾಲಿ ಆಗ್ಬಿಟ್ಟಿದೆ ಸರ್. ಇರೋದು ಮಜ್ಜಿಗೆ, ಇದು ಮಲ್ನಾಡ್ ಗಿಡ್ಡನಾ? ಮಲ್ನಾಡ್ ಗಿಡ. ಏನೇನ್ ಮಾಡ್ತೀರಾ ಇದರಲ್ಲಿ? ಇದು ಬೆಣ್ಣೆ, ಅದು ಮಜ್ಜಿಗೆ, ಹಾಲು ತಗೊಂಡಿದ್ದು ಖಾಲಿ ಆಯ್ತು. ಹೌದಾ? ಪ್ರತಿ ಭಾನುವಾರ ಇರ್ತೀರಲ್ಲ? ನಮಸ್ಕಾರ. ಏನಮ್ಮ ಏನೋ ಇಲ್ಲೆಲ್ಲ ಪಡ್ಡು ಗಿಡ್ಡ ಎಲ್ಲ ಮಾಡ್ತಿದ್ದೀರಾ? ಅದಕ್ಕೆ ಮತ್ತೆ ನೋಡೋಣ. ಪಡ್ಡು ನೋಡಿ, ಪಡ್ಡು ಎಲ್ಲ ಮಾಡ್ತೀರಾ? ನೀವು ರೊಟ್ಟಿ ಏನೋ ಮಾಡ್ತಾ ಇದ್ದೀರಾ? ಸರ್ ರೊಟ್ಟಿ, ಮೆಂತ್ಯ ಸೊಪ್ಪಿನ ಚಪಾತಿ. ಹೌದಾ? ಪ್ರತಿ ಭಾನುವಾರ ಇರುತ್ತಾ? ಇದು ಹಲಸಿನಕಾಯಿ ಕೂಟು. ಏನಮ್ಮ ಇದು? ಹಲಸಿನಕಾಯಿ ಕೂಟು. ಹಲಸಿನಕಾಯಿದು ಕೂಟು. ಸ್ಪ್ರೌಟ್ಸ್ ಕಾಳುಗಳು. ಇದು ಚಟ್ನಿ. ಪಡ್ಡು ಸಬ್ಬಕ್ಕಿ ಪಡ್ಡು ಸರ್, ಸಬ್ಬಕ್ಕಿ ತುಂಬಾ ಪಡ್ಡು. ಸ್ಮೂತ್ ಆಗಿರುತ್ತೆ. ಸಬ್ಬಕ್ಕಿದಾ? ನೋಡಿದೆ ಮಾಡ್ತಾ ಇದ್ದಾರೆ. ಪ್ರತಿ ವಾರನೂ ಇರುತ್ತಾ? ಪ್ರತಿ ಭಾನುವಾರನೂ ಡಿಫ್ರೆಂಟ್ ವೆರೈಟೀಸ್ ಮಾಡ್ತಾರೆ. ಹೌದಾ? ಇನ್ನೇನೇನು ಸಿಗುತ್ತಮ್ಮ ನಿಮ್ಮ ಹತ್ರ? ಹೋಟೆಲ್ ಅಲ್ಲಿ ಸಿಗದಿರೋಂಥ ವೆರೈಟೀಸ್ ಎಲ್ಲ ಬಳಸಿ ಏನೇನು ಸಿಗುತ್ತಮ್ಮ? ಮಸಾಲ ರಾಗಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಹೀರೆಕಾಯಿ ಎಣ್ಗಾಯಿ, ಹಾಗಲಕಾಯಿ ಎಣ್ಗಾಯಿ, ಈ ಥರ ಡಿಫ್ರೆಂಟ್ ವೆರೈಟೀಸ್ ಮಾಡ್ತಾರೆ. ಆಗ್ಲಿಕ್ಕಾಯ್ತು ಎಲ್ಲ ಮಾಡ್ತಿರ್ತೀರಾ? ಪ್ರತಿ ವಾರ ಸ್ಪೆಷಲ್ ಪ್ರತಿ ಭಾನುವಾರ ಇರ್ತೀರಾ? ಬರೀ 5:30 10:30 12 ಗಂಟೆವರೆಗೂ? ಇಲ್ಲ 11 ಆಲ್ರೆಡಿ ಎಲ್ಲ ಜನ ಖಾಲಿ ಆಗ್ಬಿಟ್ಟಿದ್ದಾರೆ, ಬೆಳಗ್ಗೆನೇ ಬಂದ್ಬಿಟ್ಟಿರ್ತಾರೆ. 10 ಸಾವಿಗೆ ಇರುತ್ತೆ. 10 ಸಾವಿರನೂ ಇರುತ್ತಾ? ಮೆಂತೆ ಸರ್ ಬಂದಿದ್ದೀರಾ ಸರ್ ಇಲ್ಲಿಗೆ? ಇಲ್ಲ, ಇದೆ ಫಸ್ಟ್ ಟೈಮ್. ಮೆಂತೆ ಇದು ತಗೊಂಡಿದ್ದೀರಾ? ರೊಟ್ಟಿ, ಚಪಾತಿ ರೊಟ್ಟಿ ಎಲ್ಲ ಸಿಗುತ್ತೆ. ನೋಡಿ ಇಲ್ಲಿ ಪಡ್ಡೂ ಇರುತ್ತೆ. ಫಸ್ಟ್ ಟೈಮ್ ಬಂದಿರೋದಾ? ಫಸ್ಟ್ ಟೈಮ್ ಬಂದಿರೋದು, ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ಕೊಂಡು ಬಂದಿರೋದಾ? ಓಕೆ, ತಿನ್ನಿ ಸರ್, ನೋಡಿ ಸರ್ ಟೇಸ್ಟ್. ಇದು ಫೇಮಸ್ ಇವ್ರದ್ದು. ಮೆಂತೆ ಎಲ್ಲ ಭಾಳಷ್ಟು ರೊಟ್ಟಿಗಳು, ಚಪಾತಿಗಳು, ಪಡ್ಡು ಎಲ್ಲ ಮಾಡ್ತಾರೆ. ಎಲ್ಲ ಚಟ್ನಿ ಪೌಡರ್ಸ್ ಎಲ್ಲ ಇದೆ. 15 ನಮೂನಿ ಮಾಡ್ತೀರಾ? 15 ವೆರೈಟಿ ಹಪ್ಪಳ, 15 ವೆರೈಟಿ ರೊಟ್ಟಿ. ನಮ್ಮ ಮನೆಯಲ್ಲೂ ಪಾರ್ಸೆಲ್ ಸರ್ವಿಸ್ ಎಲ್ಲ ಇದೆ. ಪಾರ್ಸಲ್ ಸರ್ವಿಸ್ ಇದೆ, ಮನೆಯಲ್ಲೂ ಸಿಗುತ್ತೆ, ನೀವು ತರಿಸ್ಕೊಬೋದು, ಪಾರ್ಸಲ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಶಶಿಕಲಾ ಅವರು ನೋಡಿ ನನಗೆ ಪಡ್ಡು ಕೊಡ್ತಾ ಇದ್ದಾರೆ. ಸಬ್ಬಕ್ಕಿ ಪಡ್ಡು ನೋಡ್ತೀನಮ್ಮ ಟೇಸ್ಟ್. ಸಬ್ಬಕ್ಕಿ ಪಡ್ಡು ಕೊಟ್ಟಿದ್ದಾರೆ, ಟೇಸ್ಟ್ ನೋಡ್ಬಾರ್ದು. ಪಡ್ಡು ಚಟ್ನಿ ಮಾಮೂಲ್ದಲ್ಲ ನಮ್ಮ ಇದು ಕೊಬ್ಬರಿದ ಕಡಲೆ ಚಟ್ನಿ ಅಂತ. ಸ್ಮೂತ್ ಆಗಿದೆಯಮ್ಮ ನೋಡಿ, ಸ್ಮೂತ್ ಆಗಿದೆ, ನೋಡ್ಬೋದು ನೀವು. ಭಾಳ ಸ್ಮೂತ್ ಆಗಿದೆ, ಚೆನ್ನಾಗಿದೆ, ಟೇಸ್ಟ್ ಕೂಡ ಇದೆ. ಬಂಧುಗಳೇ, ನೀವು ಆರ್ಗ್ಯಾನಿಕ್ ಮೇಳ ತುಮಕೂರಲ್ಲಿ ಬಂದ್ರಿ ಅಂತಂದರೆ ಇಲ್ಲಿ ನೀವು ತಿಂಡಿ ಕೂಡ ಮುಗಿಸ್ಕೊಂಡು ಹೋಗ್ಬಿಡ್ಬೋದು. ಯಾಕಂದರೆ ಇಲ್ಲಿ ವೆರೈಟಿ ರೊಟ್ಟಿಗಳು ಮಾಡ್ತಾರೆ, ಅದೇ ರೀತಿ ಪಲ್ಯ ಇರುತ್ತೆ, ವೆರೈಟಿ ಪಲ್ಯಗಳನ್ನೂ ಮಾಡ್ತಾರೆ. ನೋಡಿ ಪಡ್ಡು ಮಾಡ್ತಾ ಇದ್ದಾರೆ, ಒತ್ತು ಸಾವಿಗೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಆರ್ಗ್ಯಾನಿಕ್ ಮೇಳಕ್ಕೆ ಬಂದಾಗ ಎಲ್ಲ ವಸ್ತುಗಳನ್ನೂ ತೊಗೊಂಡು ಇಲ್ಲೇ ತಿಂತಾರೆ. ಯಾಕಂದರೆ ಅಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ ಅವ್ರಿಗೆ. ಒಂದು ರೋಡ್ ಉದ್ದಕ್ಕೂ ಕೂಡ ಹಾಕಿರ್ತಾರೆ. ಎಲ್ಲದನ್ನು ನೋಡಿಕೊಂಡು ಎಲ್ಲದನ್ನು ತೊಗೊಂಡು ನಂತರ ಏನು ಮಾಡ್ತಾರೆ, ಇಲ್ಲೇ ತಿಂಡಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸಿಟಿಯಲ್ಲಿ ಭಾಳಷ್ಟು ಜನ ಈ ಆರ್ಗ್ಯಾನಿಕ್ ಮೇಳಕ್ಕೆ ಹೋಗ್ತಾ ಇದ್ದಾರೆ. ನೀವೇನಾದರೂ ತುಮಕೂರಿಗೆ ಬಂದ್ರಿ ಅಂತಂದರೆ ಇಲ್ಲೂ ಅಷ್ಟೇ ಭಾನುವಾರ ನೀವು ಅಷ್ಟೇ ತಿಂಡಿ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಬಂದಾಗ ಒಂದ್ಸರಿ ಟ್ರೈ ಮಾಡಿ. ಎಲ್ಲ ಫ್ಯಾಮಿಲಿ ಬಂದಂಗಿದ್ದೀರಾ? ಹೌದು ಸರ್, ಇದು ಆರ್ಗ್ಯಾನಿಕ್ ಮೇಳ ನಡೀತಾ ಇದೆಯಲ್ಲ 6 ವರ್ಷದಿಂದ, ಹೇಗೆ ನೀವು ಬರ್ತಾ ಇರ್ತೀರಾ? ಏನು ತಿಂತೀರಾ ಅಥವಾ ಏನು ತಗೊಳ್ತೀರಾ ಇಲ್ಲಿ? 6 ವರ್ಷದಿಂದನೂ ನಡೀತಿದೆ. ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ ಇದು. ಹೇಳಬೇಕು ಅಂದರೆ ತುಮಕೂರು ಮನೆ ಮಾತಾಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಪ್ರತಿ ಸಂಡೇಗೋಸ್ಕರ ಕಾಯ್ತಾ ಇರ್ತಾರೆ. ಸಂಡೇ ಬಂತು ಅಂತಂದರೆ ಆರ್ಗ್ಯಾನಿಕ್ ಸಂತೆಗೆ ಹೋಗೋಣ ಅಂತಂದ್ಬಿಟ್ಟು ಅಂತ ವೆರೈಟಿ ಎಲ್ಲ ಥರನೂ ಇಲ್ಲಿ ನಾವು ಕಾಣ್ಬೋದಾಗಿದೆ. ತರಕಾರಿ ಇರ್ಬೋದು, ಹಣ್ಣಾಗಿರ್ಬೋದು, ಆಮೇಲೆ ಕಡಲೆಕಾಯಿ ಆಗಿರ್ಬೋದು, ನಿಂಬೆ ಹಣ್ಣುಗಳು, ಆಮೇಲೆ ಎಣ್ಣೆಗಳು, ತರಾವರಿ ಅಂತ ಎಣ್ಣೆಗಳು. ಆಮೇಲೆ ಬಂದು ಪರ್ಚೇಸ್ ಮಾಡೋದಷ್ಟೇ ಅಲ್ಲ, ಬೆಳಗಿನ ಉಪಹಾರನೂ ಕೂಡ ನಾವು ಇಲ್ಲೇ ಮುಗಿಸ್ಬಿಡ್ತಾ ಇದೀವಿ. ಹೆಲ್ದಿ ಫುಡ್ ಇರೋದನ್ನ ನೋಡ್ಬೋದು. ನೋಡಿ, ಮೊಳಕೆ ಕಾಳದಂತೆ, ಆಮೇಲೆ ಮೆಂತೆ ಚಪಾತಿ, ಎಲ್ಲ ತರ ವೆರೈಟಿ ಇರುತ್ತೆ. 10 ಸಾವಿರ ನೋಡಿದೆ, ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲ ತಿಂತಾ ಇರ್ತೀರಾ ಬಂದಿಲ್ಲ? ಎಲ್ಲ ತಿಂತಾ ಇರ್ತೀವಿ, ಫ್ಯಾಮಿಲಿ ಪೂರ್ತಿ ಬಂದು ತಿಂತಾ ಇರ್ತೀವಿ.
ನಮ್ಮ ಸೊಸೆಗಂತೂ ಇಲ್ಲಿ ಕೋಕೋನಟ್ ಹಾಲ್ ಜೊತೆ ಕಾಫಿ ಓ ಅದು ಸೂಪರ್. ಅದು ಸ್ಪೆಷಲ್. ಎಲ್ಲಾ ಕಡೆ ಕಾಮನ್ ಆಗಿ ನೋಡೋದಿಲ್ಲ, ತುಂಬಾ ಬೇಗ ಮುಗ್ದು ಹೋಗುತ್ತೆ. ಒಂದೆರಡು ಸತಿ ಬಂದು ಮುಗ್ದು ಹೋಗಿ ಅದಕ್ಕೋಸ್ಕರ ಇವತ್ತು ಕಾಫಿ ಕುಡಿಯೋಣ ಅಂತಾನೆ ಬಂದು 9 ಕಾಲು ನೋಡಿ ಜನಗಳ ಕಾಲ ಎಲ್ಲ ಮುಗಿದೋಗ್ಬಿಟ್ಟು 5:30 ಅಂತ ಸ್ಟಾರ್ಟ್ ಆಗುತ್ತಂತೆ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತೀರಾ? ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿದೆ. ಆಮೇಲೆ ನೇರವಾಗಿ ರೈತರಿಂದ ಸಿಗುತ್ತೆ ತರಕಾರಿಗಳೆಲ್ಲ. ಅಪರೂಪದ ವಸ್ತುಗಳೆಲ್ಲ ಸಿಗುತ್ತೆ. ಹೌದು. ಅಪರೂಪದ ಹಿಂದೆ ವಸ್ತುಗಳಲ್ಲಿ ಸಂತೆಗಳೆಲ್ಲ ನಡೀತಿತ್ತು. ಸಂತೆಗೆ ಯಾವ ರೀತಿ ಇತ್ತು? ಆರ್ಗ್ಯಾನಿಕ್ ಐಟಮ್ ತಂದು ಚೆನ್ನಾಗಿ ಮಾರ್ತಾರೆ. 7:30ವರೆಗೆಲ್ಲ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಆಗಿ ಖಾಲಿ ಆಗ್ಬಿಡುತ್ತೆ. ಬೇಗ ಬರಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಅಷ್ಟೇ. ಬೇಗ ಬಂದ್ರೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೆಸ್ಟಿಸೈಡ್ಸ್ ಫ್ರೀ, ಹಾ ಪೆಸ್ಟಿಸೈಡ್ಸ್ ಫ್ರೀ, ನ್ಯಾಚುರಲ್ ಆಗಿರುತ್ತೆ. ಯಾವುದೇ ಇಲ್ಲಿಂದ ತಿಂದು ಹೋದ್ರು ತಗೊಂಡು ಹೋದ್ರು ಕೂಡ ಯಾವುದೂ ಎಫೆಕ್ಟ್ ಆಗಿಲ್ಲ ನಮಗೆ. ಕೆಲವು ಕಡೆ ತಿಂದ್ರೆ ಹೊಟ್ಟೆ ಕೆಟ್ಟೋಗುತ್ತೆ ಅಂತಾರೆ, ಆ ಥರ ಏನಾಗಿಲ್ಲ. ಬಹಳ ಚೆನ್ನಾಗಿದೆ. ನಮ್ಮಲ್ಲಿ ಆರ್ಗ್ಯಾನಿಕ್ ಇದ್ರದೆಲ್ಲ ಕುಂಬಳ ಬೀಜ ಸಿಗುತ್ತೆ, ಅಕ್ಷಯ ಬೀಜ ಸಿಗುತ್ತೆ, ಸೂರ್ಯಕಾಂತ್ ಸಿಗುತ್ತೆ, ಸೋಯಾ ಬೀಜ, ಅಕ್ಷಯ ಬೀಜ, ಆಮೇಲೆ ಬಾದಾಮಿ ಗೋಂದು, ಎಳ್ಳು, ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ ಪೌಡ್ರು, ಇದು ಪಿಂಕ್ ಸಾಲ್ಟ್ ಸಿಗುತ್ತೆ, ಗ್ರೌಂಡ್ನಟ್ ಕಡಲೆಕಾಯಿ ಎಣ್ಣೆ ಸಿಗುತ್ತೆ, ಗಾಣದ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಸಿಗುತ್ತೆ. ತುಪ್ಪ ಇದು ನಮ್ಮ ದೇಸಿ ತುಪ್ಪ ಅದು ಸಿಗುತ್ತೆ. ಅಂಟುಂಡೆ ಮೆಣಸುಗಳೆಲ್ಲ ಇದೆ, ಮೆಣಸೆಲ್ಲ ಇದೆ, ಅಂಟುಂಡೆ ಸಿಗುತ್ತೆ ನಮಗೆ. ಇಷ್ಟೆಲ್ಲ ಐಟಮ್ ಎಲ್ಲ ಸಿಗುತ್ತೆ ಸರ್. ಸಾಸಿವೆ ಪ್ರತಿ ಭಾನುವಾರ ಬರ್ತೀರಾ? ಹೌದು ಸರ್, ಪ್ರತಿ ಭಾನುವಾರ ಬರ್ತಾ ಇದ್ದೀರಾ? ಇದು ನಮ್ದು ಮೂಲ ಸಂತೆ ಸರ್. ಇದು ಆಕ್ಚುಲಿ 2017 ಶುರು ಮಾಡಿದ್ದು ಸಂತೆ ಯೂನಿವರ್ಸಿಟಿಯಲ್ಲಿ. ಆಮೇಲೆ ಬೆಂಗಳೂರಿಗೆ ಹೋದ್ವಿ, ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಿದ್ದೀವಿ. ಯಾವಾಗಲೂ ಪ್ರತಿ ವಾರ ಇದ್ದೇ ಇರ್ತೀರಾ? ಏನಿದೆ ಅಣ್ಣ ಎಲ್ಲ ಇದರಲ್ಲಿ ಹೇಳ್ಬೇಕೇನೋ ಸುಮಾರು ಒಂದು 20 ಥರ ವೆರೈಟಿ ಇದೆ ಸರ್. 20 ಥರ ವೆರೈಟಿ ಇದೆ. ಏನು ವಿಶೇಷ, ಏನಿಂದ ಮಾಡಿರ್ತೀರಲ್ಲ? ನಾವು ನೈಸರ್ಗಿಕ ಕೃಷಿ ಮಾಡ್ತೀವಿ, ಮತ್ತೆ ನೈಸರ್ಗಿಕ ಕೃಷಿ ಉತ್ಪನ್ನಗಳನ್ನು ಬಳಸ್ತೀವಿ. ನಮ್ಮ ವಸ್ತುಗಳಲ್ಲಿ ಬಿಳಿ ಉಪ್ಪು, ಸೋಡಾ, ಮೈದಾ, ಸಕ್ಕರೆ ಬಳಸ್ದಂಗೆ ಮನೆಯಲ್ಲಿ ಮಾಡಿದ ಉತ್ಪನ್ನಗಳಿರ್ತವೆ. ಹಾಗಾಗಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತೀವಿ. ನಮ್ಮ ವಸ್ತುನ ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಎಣ್ಣೆ ಕರಿಯಲ್ಲ. ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಎಣ್ಣೆ ಕರಿಯಲ್ಲ. ಒನ್ ಡೇ ಯೂಸ್ ಮಾಡಿದ ಎಣ್ಣೆನ ಮತ್ತೆ ರೀಯೂಸ್ ಮಾಡಲ್ಲ. ಕರಿ, ಎಳ್ಳು, ಖಾರ ಎಲ್ಲ ಮಿಕ್ಸರ್ಸ್ ಎಲ್ಲ ಇದೆ. ಸಿಕ್ಕಾಪಟ್ಟೆ ಜನ ಬಂದು ತಗೊಳ್ತಾರೆ. ನಮ್ಮ ಇದು ರಾಗಿ ಬರೀಟು ಹಾಗೆ ತಿನ್ಬೋದಲ್ವಾ? ಹಾಗೆ ತಿನ್ಬೋದು, ಹಾಲ್ಗೆ ಹಾಕೊಂಡು ಕುಡಿಬೋದು, ಲಡ್ಡು ಮಾಡ್ಕೊಂಡು. ಸರ್ ನಮ್ದು ಹನಿ ಇದೆ, ಸುಂದರ್ಬನ್ ಹನಿ ಇದೆ, ವೆಸ್ಟ್ ಬೆಂಗಾಲ್ ಇಂದ ತರಿಸಿದ್ದೀವಿ. ಅದ್ ಬಿಟ್ರೆ ಲೀಚಿ ಹನಿ ಇದೆ, ಮೋನೋಫ್ಲೋರ್ ಅಲ್ಲಿ ಲೀಚಿ ಪ್ಲಾಂಟೇಶನ್ ಇಂದ ತಂದಿರೋದು. ಇದನ್ನ ಮಾತ್ರ ತರಿಸ್ತೀವಿ. ರಾಗಿ ಹುರಿ ಹಿಟ್ಟಿದೆ, ನಾವೇ ಮಾಡ್ತೀವಿ. ರಾಗಿ ದೋಸೆ ಹಿಟ್ಟು ಇನ್ಸ್ಟೆಂಟ್ 20 ಮಿನಿಟ್ಸ್ ಕಲ್ಸಿಟ್ರೆ ಆಯ್ತು. ರಾಗಿ ಮಾಲ್ಟ್ ಬೇರೆ ಬೇರೆ ಸ್ವೀಟ್ ಹಾಕಿ ಹಾಲಿಗೆ ಹಾಕೋ ಬದಲು ರಾಗಿ ಇರುತ್ತೆ, ಡ್ರೈ ಫ್ರೂಟ್ಸ್ ಇರುತ್ತೆ, ಸೀಡ್ಸ್ ಇರುತ್ತೆ. ಅದಾದ್ಮೇಲೆ ಇದು ಮಾಡಿದಿರಾ? ಇದು ರಾಗಿ ಹುರಿ ಇಟ್ಗೆನೆ ಕಾಯಿ ಮತ್ತೆ ಬೆಲ್ಲ ಹಾಕ್ಬಿಟ್ಟು ಕಲಸಿ ಈ ತರ 5 ರೂಪೀಸ್ ಒಂದಾ? ಇದು ಹುಣಸೆ ಹಣ್ಣು, ಅದೇ ಗೊತ್ತಾಯ್ತು, ಸಣ್ಣ ಹುಡುಗ ತಿಂದಿದ್ದಲ್ಲ ಕುಟ್ಟುಂಡಿ ಅಂತ ಹೇಳಿ. ಇದು ನಾವು ಮಾಡಿರೋದು. ಇದು ಧನಿಯಾ ಪುಡಿ ಇದೆ, ಇದು ಬೇರೆ ತರಿಸಿರೋದು ಸರ್, ಭದ್ರಾವತಿಯಿಂದ, ಆಲೆಮನೆಯಿಂದ ತರಿಸಿರೋದು. ಆಲೆಮನೆಯಿಂದ. ಸರ್ ಇದು ಎಲ್ಲ ಇದೆಲ್ಲ ಇದು ಟೀ ಮಸಾಲೆ, ಟೀಗೆ ಒಂದು 2 ಚಿಟಿಕೆ ಹಾಕೋತಾರೆ. ಇದು ಧನಿಯಾ ಪುಡಿ ನಾವೇ ಮಾಡಿರೋದು. ಇದು ಅರ್ಶಿನ, ಕಾಯಿ ಬೇರ್ ಬರುತ್ತಲ್ಲ ಉಂಡೆ ಅರ್ಶಿನ, ಅದೆಲ್ಲ ಮಾಡಿರೋದು. ಹೌದಾ? ಏನೇನಿದೆಯಮ್ಮ ನಿಮ್ಮಲ್ಲಿ? ಏನೇನು ಸಿಗುತ್ತೆ? ಚಟ್ನಿ, ಚಟ್ನಿ ಪುಡಿ, ಚಟ್ನಿ ಪುಡಿ, ಮತ್ತೆ ಇದು ಅಗಸೆ ಚಟ್ನಿ ಪುಡಿ, ಸರಿ ಸರಿ. ಆರ್ಗಾನಿಕ್ ಬೆಲ್ಲ, ಆರ್ಗಾನಿಕ್ ಬೆಲ್ಲದಿಂದ ಇವು ಮಾಡಿರೋದು. ಇದು ಚಾಕ್ಲೇಟ್ಸ್ ಇದು ಬೀಟ್ಸ್, ಒಂಥರ ಬೀಟ್ಸ್, ಬೆಲ್ಲ. ನೋಡಿ ಒಂದೊಂದು ವೆರೈಟಿ ಇದೆ. ಇದು ಕಾಪರ್ ಎಲ್ಲ ರೆಡಿ ಮಾಡಿದ್ದು ಗದಗಿಂದನೇ. ಗದಗಿಂದ ರೆಡಿ ಮಾಡಿದ್ವಾ? ಇದು ಬೆಲ್ಲ ಅಲ್ವಾ? ಇದು ಬೆಲ್ಲ. ಅದೇ ಇದ್ಮೇಲೆ ಇದೆ ನೋಡಿ ಸರ್, ಕೋಕೋ ಬೀಟ್ಸ್. ನೋಡಿದೆ ಬೀಟ್ಸ್. ಇದು ನುಗ್ಗೆ ಸೊಪ್ಪಿಂದು ಇದೆ. ಇದು ಜೋಳದ ರೊಟ್ಟಿ ನಾವೇ ಮಾಡ್ತೀವಿ ಸರ್. ಜೋಳದ ರೊಟ್ಟಿ ಮಾಡ್ತೀರಾ? ಸಜ್ಜಿ ರೊಟ್ಟಿ. ಇದು ಸಾವಯವ ಬೆಲ್ಲದ ಪುಡಿ. ಹ್ಞೂ ಸರ್. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ನಾವೇ ಮಾಡ್ತಿತ್ತು, ಇನ್ನು ಸ್ಟಾಕ್ ಇಲ್ಲ, ಖಾಲಾಗಿತ್ತು. 2 ಚಟ್ನಿ ಪುಡಿಗಳು ರೆಡಿ ಮಾಡ್ತೀವಿ. ಪ್ರತಿ ವಾರ ಇರ್ತೀರಾ ಯೂನಿವರ್ಸಿಟಿಯಲ್ಲಿ? ಶ್ರೀನಿವಾಸಲು. ಏನಣ್ಣ, ಎಷ್ಟು ಉಪ್ಪಿನಕಾಯಿಗಳು? ಎಲ್ಲ ಒಂದು 20 ವೆರೈಟಿ ಸಿಗ್ತವೆ ಸರ್. 20 ವೆರೈಟಿ ಉಪ್ಪಿನಕಾಯಿ ಇದೆ. ಯಾವ್ಯಾವ ಅಂತ ಹೇಳ್ಬೋದಣ್ಣ ಉಪ್ಪಿನಕಾಯಿ? ಎಲ್ಲ ಹೇಳ್ತೀವಿ ಸರ್. ಮಾವಿನಕಾಯಿ, ಎಳ್ಳಿಕಾಯಿ, ನಿಂಬೆಕಾಯಿ, ಹಾಗಲಕಾಯಿ, ಟೊಮೆಟೊ, ಹುಣಸೆಕಾಯಿ, ಬೆಳ್ಳುಳ್ಳಿ, ಶುಂಠಿ, ಮಿಕ್ಸು, ಹಣ್ಣು ಮೆಣಸಿನಕಾಯಿ, ಗೋಂಗೂರ, ಬೆಟ್ಟನಳ್ಳಿಕಾಯಿ, ಮಾವಿನ ಶುಂಠಿ, ಸ್ವೀಟ್ ಲೆಮನ್, ಕವಳೆಕಾಯಿ, ಮಜ್ಜಿಗೆ ಮೆಣಸಿನಕಾಯಿ ಸಿಗುತ್ತೆ, ಹಪ್ಪಳ ಸಿಗುತ್ತೆ, ಮಿಡಿ ಮಾವಿನಕಾಯಿ ಸಿಗುತ್ತೆ. ಇದು ಹಪ್ಪಳ ಹುಲ್ಲಿಕಾಯಿ ಹಪ್ಪಳ ಸರ್. ಹುಲ್ಲಿಕಾಯಿ ಹಪ್ಪಳನಾ? ಇಷ್ಟು ಐಟಮ್, 20 ಐಟಮ್ಗಳು ನಿಮ್ದು ಉಪ್ಪಿನಕಾಯಿ ಇದೆ. ಪ್ರತಿ ಭಾನುವಾರ ಬರ್ತೀರಲ್ವಾ? ಪ್ರತಿ ಭಾನುವಾರ ಗ್ಯಾರಂಟಿ. ಎಲ್ಲ ನೀವೇ ಮಾಡೋದಾ? ಎಲ್ಲ ನಾವೇ ಸ್ವಂತ ಸರ್. 30 ವರ್ಷದಿಂದ ಬರ್ತಾ ಇದ್ದೀವಿ. ಏನೇನು ಸಿಗುತ್ತಮ್ಮ ನಿಮ್ಮಲ್ಲಿ? ನಮ್ಮಲ್ಲಿ ಎಲ್ಲ ಆರ್ಗಾನಿಕ್ ಐಟಮ್ಸ್ ಸಿಗುತ್ತೆ. ಆರ್ಗ್ಯಾನಿಕ್ ಐಟಮ್ಸಾ? ಗಾಣದ ಎಣ್ಣೆ, ಗಾಣದ ಎಣ್ಣೆ, ಮಿಲೆಟ್ಸು, ಮಿಲೆಟ್ಸ್ ಎಲ್ಲ ನ್ಯಾಚುರಲ್ ಸರ್.
ಇವೆಲ್ಲ ಮಿಲೆಟ್ಸ್ ಅಲ್ವಾ? ಹೌದು, ಮಿಲೆಟ್ಸು. ಚಿರಂತನ ನಿಮ್ಮದು? ಚಿರಂತನ ನಮ್ಮ ಅಂಗಡಿ ಹೆಸರು. ಇದೇ ನಂಬರ್ ಅಲ್ವಾ? ಹೌದು, ಅದೇ. ಇಲ್ಲಿದೆ ನೋಡಿ, ಇದೇ ಫೋನ್ ನಂಬರ್ ಇವ್ರದ್ದು. ಅದೇ. ಇದೆಲ್ಲ ಏನೇನು ಸಿಗುತ್ತೆ ಹೇಳ್ಬಿಡಮ್ಮ ಹಾಗೆ ಒಂದೇ ಸಲ. ರಾಜ್ಮುಡಿ, ರೆಡ್ ರೈಸು, ಹಾಂ ಸಾಲ್ಟು, ಕ್ರಿಸ್ಟಲ್ಲು, ಹಾಂ ಎಲ್ಲ ಮಿಲೆಟ್ಸು, ಮಿಲೆಟ್ಸ್ ಹಿಟ್ಟು, ಅಲ್ಲಿಂದ ನಿಂದಾರ ಎಲ್ಲ ಆರ್ಗಾನಿಕ್ ಎಲ್ಲ. ಕುಡಿದ ಇದು ಪುಡಿ ಬೆಲ್ಲ, ಹಚ್ಚಿದಲ್ಲ ಇದಮ್ಮ ಎಣ್ಣೆ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ನೀವೇ ಮಾಡಿರೋದಲ್ಲ? ನಾವೇ ಗಾಣದ ಎಣ್ಣೆ ಸರ್. ಗಾಣದ ಎಣ್ಣೆ ಗಾಣದಲ್ಲಿ ತಯಾರು ಮಾಡಿರೋದು. ಗಾಣದ ಎಣ್ಣೆ ಎಷ್ಟು ವೆರೈಟಿ ಸಿಗುತ್ತೆ? ಗಾಣದ ಎಣ್ಣೆ ಎಷ್ಟಿದಾವೆ ವೆರೈಟಿಯಲ್ಲಿ? ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಕುಸುಬೆ ಎಣ್ಣೆ, ಹರಳೆ ಎಣ್ಣೆ ಇದೆಯಾ, ಸೂರ್ಯಕಾಂತಿ ಎಲ್ಲ ಇದೆ, ಎಲ್ಲ ಹಾಕಿದಾರೆ ನೋಡಿ. ಇದೆಲ್ಲ ಸಿಗುತ್ತೆ. ಗಂಧದ ಅಗರಬತ್ತಿ ಸರ್, ನ್ಯಾಚುರಲ್ ಫ್ಲೇವರು, ಕೆಮಿಕಲ್ ಇಲ್ಲ. ನ್ಯಾಚುರಲ್ ಫ್ಲೇವರಾ? ಸಾವಯವ ಉತ್ಪನ್ನಗಳು ಮತ್ತು ಗೋ ಉತ್ಪನ್ನಗಳು ಸಿಗ್ತವೆ. ಸಿಗೆ ಪುಡಿ, ಅಲ್ಪುಡಿ, ಸೋಪು, ಶಾಂಪು, ಕ್ರೀಮು, ಧೂಪ, ಸಾಂಬ್ರಾಣಿ ಎಲ್ಲ ಇದೆಯಲ್ಲ ಸರ್? ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪಿಂದು ಎಲ್ಲ ಇರುತ್ತೆ. ಬೆಲ್ಲ ಇದೆ, ಪುಡಿ ಬೆಲ್ಲ ಇದೆ, ಹುಳಿಕಾಳು ಹಪ್ಪಳ, ಹಳ್ಳೆಣ್ಣೆ ಬೇಯಿಸಿದ್ದು, ಆಮೇಲೆ ಬೆಳ್ಳುಳ್ಳಿ ಕೂಡ ಇದೆ. ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, ಅಕ್ಕಿ, ರಾಗಿ, ಈ ಥರ ವೆರೈಟೀಸ್ ಇರ್ತಾರೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸಿಗುತ್ತೆ. ಇದೆಲ್ಲ ಕೋಲ್ಡ್ ಪ್ರೆಸ್ ಆಯಿಲ್? ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಹುಚ್ಚೆಳ್ಳು ಎಣ್ಣೆ, ಕುಸುಬೆ ಎಣ್ಣೆ, ಒಂದು 10 ಥರ ಆಯಿಲ್ ಇದೆ. ಮತ್ತೆ ಇದು ಸರ್ ಇದೆಲ್ಲ ಸಿರಿಧಾನ್ಯಗಳು. ಸಿರಿಧಾನ್ಯಗಳು ಮತ್ತೆ ಕಡಲೆಬೀಜ, ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಸಿಗುತ್ತೆ. ಬಂಧುಗಳೇ ನೋಡಿದ್ರಲ್ಲ, ಆರ್ಗ್ಯಾನಿಕ್ ಮೇಳ, ಸಾವಯವದ್ದೆಲ್ಲ ಸಿಗುತ್ತೆ. ಅದೇ ರೀತಿ ಫ್ರೆಶ್ ಆಗಿ ಬೆಳೆದಿರೋಂಥ ರೈತರು ಬೆಳೆದಿರೋಂಥ ತರಕಾರಿಗಳು ಸಿಗುತ್ತೆ. ಏನೇನು ತೋರಿಸಿದ್ರೆ ಎಲ್ಲ ಸಿಗುತ್ತೆ. ಪ್ರತಿ ಭಾನುವಾರ 5:30ಯಿಂದ ನಿಮಗೆ 11 ಗಂಟೆವರೆಗೂ ಇರುತ್ತೆ. ಬಟ್ ಇವಾಗ ಆಲ್ರೆಡಿ 9 ಗಂಟೆ, 9 ಕಾಲಾಗಿದೆ, ಎಲ್ಲ ಖಾಲಿ ಆಗ್ತಿದೆ. ಇಲ್ಲಿ ನೋಡಿ, ಸ್ಪೆಷಲ್ಲಾಗಿ ಇಲ್ಲಿ ರೊಟ್ಟಿ ಮಾಡ್ತಾರೆ ನಿಮಗೆ. ಮೆಂತ್ಯ ರೊಟ್ಟಿ, ಒತ್ತು ಸಾವಿಗೆದು, ಪ್ಲಸ್ ಆಮೇಲೆ ಪಡ್ಡು ಎಲ್ಲ ರೀತಿ ಮಾಡ್ತಾಯಿದ್ದಾರೆ. ಇಲ್ಲೂ ಸಿಕ್ಕಾಪಟ್ಟೆ ಜನ ಎಲ್ಲ ತಿಂತಾಯಿದ್ದಾರೆ ಇಲ್ಲಿ. ಭಾಳ ಚೆನ್ನಾಗಿದೆ. ಬನ್ನಿ, ತುಮಕೂರಲ್ಲಿ ಇದು 6 ವರ್ಷದಿಂದ, ಕಳೆದ 6 ವರ್ಷಗಳಿಂದ ನಡೀತಾ ಇದೆ. ಪ್ರತಿ ಭಾನುವಾರ 5:30ಯಿಂದ 10:30, 11 ಗಂಟೆವರೆಗೂ ಇರುತ್ತೆ. ಕುವೆಂಪು ರೋಡು, ತುಮಕೂರಲ್ಲಿ ಯೂನಿವರ್ಸಿಟಿ. ಕುವೆಂಪು ರೋಡು ಯೂನಿವರ್ಸಿಟಿ ಒಳಗೆ ಬಂದರೆ ನಿಮಗೆ ಕುವೆಂಪು ರೋಡಲ್ಲಿ ಸ್ಟ್ರೈಟ್ ಒಂದೇ ರೋಡಲ್ಲಿ ಎಲ್ಲ ರೀತಿ ನೋಡ್ಬೋದು. ನೀವು ಬಂದು ಏನೇನು ಬೇಕೋ ಎಲ್ಲ ತೊಗೊಳ್ಳಿ. ಭಾಳ ಚೆನ್ನಾಗಿದೆ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಬಾಯ್.